ಪಂಜುರ್ಲಿ ಪವಾಡ, ಪಂಜುರ್ಲಿ ಅಥವಾ ದೈವ ವೃಷಭ ಅವರಿಗೆ ಕೊಟ್ಟ ಭಯ ಏನು ಅಂತ ಚರ್ಚೆ ಮಾಡೋ ಹೊತ್ತಲ್ಲೇ ಸುಂದರರಾಜ್ ಅವರು ಹೇಳಿದ್ರು, ಆ ದೈವ ಆ ಊರಿಗೆ ಮಾತ್ರ ಸೀಮಿತ, ಆ ಮನೆಗೆ ಮಾತ್ರ ಸೀಮಿತ. ವೃಷಭ್ ಹೇಗೆ ಬೇರೆ ಊರಿನ ದೈವದ ಬಳಿ ಹೋಗಿ ಪ್ರಶ್ನೆ ಕೇಳಿದ್ರು, ಆ ದೈವ ಹೇಗೆ ವೃಷಭ್ಗೆ ಅಭಯವನ್ನ ಕೊಡ್ತು, ಸಾಧ್ಯನೇ ಇಲ್ಲ ಅದು ಅಂತ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಅನ್ನೋದಕ್ಕಿಂತ ವಿಚಾರವನ್ನ ಕೆದಕುವ, ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರ್, ನೀವು ಹೇಳಿ ಹಾಗಾದ್ರೆ ದೈವ ನರ್ತಕ ಅನ್ನುವಂಥದ್ದು ಸುಳ್ಳ? ನೀವು ಅಂದ್ರೆ ನನ್ನ ಪ್ರಶ್ನೆ ಯಾಕೆ ಅಂದ್ರೆ, ನೀವು ಹೇಳಿದ್ರಿ ಇಷ್ಟು ಲಿಮಿಟ್ ದಾಟಿ ದೈವ ಹೋಗೋ ಹಾಗಿಲ್ಲ, ಹೋಗಲ್ಲ ಕೂಡ ಅಂತ ನೀವು ಹೇಳ್ತಾ ಇರೋದಲ್ವಾ? ಹಾಗಾದ್ರೆ ನರ್ತಕರ ಮೇಲೆ ಹಗುರವಾಗಿ ಮಾತಾಡ್ದಂಗಲ್ವಾ ಸರ್ ಅದು? ದೈವ ನರ್ತಕರ ಬಗ್ಗೆ ನಾನು ನರ್ತಕರ ಬಗ್ಗೆ ಅಲ್ಲ, ನರ್ತಕನ ಬಗ್ಗೆ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ನನ್ಗೆ ಗೊತ್ತಿಲ್ಲ, ಒಂದು ಕ್ಲಿಪ್ ಹಾಕಿ ಅವ್ರು ಏನಾದ್ರು ಇರೋದಿದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ತುಳುವಿನಲ್ಲಿ ಏನ್ ಮಾತಾಡಿದ್ದಾರೆ PCR ಸಾಧ್ಯ ಆದ್ರೆ ಅದನ್ನ ಹಾಕಿ, ಅದ್ರ ಮೇಲೂ ಕೂಡ ನಾನು ಕೇಳ್ತೀನಿ ಅವ್ರಿಗೆ. ಇಲ್ಲಿ ಪ್ರಶ್ನೆಗಳು ಅದು ಒಂದು ಮಾತ್ರ. ಒಂದೇ ಸೆಕೆಂಡ್ ಕೇಳಿ ಸರ್, ಕೇಳಿ. ಕೇಳಿಸ್ತಾ ಹೇಳ್ಬೋದಾ ಸರ್? ಕೇಳಿಸ್ತಾ ಸ್ವಲ್ಪ. ಅದು ನರ್ತಕರ ಅಲ್ಲ, ದೈವ ನರ್ತಕರ ಅಲ್ಲ, ದೈವ ನರ್ತಕನ ಮೇಲೆ ಅನುಮಾನ. ಅದು ಒಂದು ವೇಳೆ ಒಂದಾರು ಋಷಭ ಶೆಟ್ಟಿಗೆ ಅಲ್ಲಿ ರಿಲೇಶನ್ಶಿಪ್ ಇರಬೇಕು ಅವರಿಗೆ, ಆ ದೈವದಕ್ಕೆ ಸಂಬಂಧಪಟ್ಟ ಕುಟುಂಬಕ್ಕೆ. ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅವ್ರು ಅಲ್ಲಿ ಎರಡನೇದು ಅವ್ರ ಹರಕೆ ಹೊತ್ತುಕೊಂಡಿರ್ಬೇಕು, ಆ ದೈವಕ್ಕೆ ನಾನು ಇಂಥದ್ದು ಬಂದು ಮಾಡ್ತೇನೆ ಅಂತ. ಅದು ಎಲ್ಲಿನೂ ಕಾಣ್ತಾ ಇಲ್ಲ. ಹಾಗಾದ್ರೆ ಬೇರೆ ದೈವ ಕರ್ಕೆ ಹೊತ್ಕೋಬಹುದಾ? ಅದು ಅವರವರ ಇಷ್ಟ. ನಾನು ಕೆಲವು ಕಡೆ ಹೋಗಿ ನಾನು ಹೊತ್ಕೋಬಹುದು, ಅದು ನನ್ನ ವೈಯಕ್ತಿಕ ವಿಚಾರ. ನನ್ನ ದೈವ ಬಿಟ್ಟು ನಾನು ಹೋದ್ರೆ ನನ್ನ ದೈವಕ್ಕೆ ಅವಮಾನ ಮಾಡಿದಾಗೆ ಆಗುತ್ತೆ. ಪ್ರಶ್ನೆ ಮಾಡುವುದಿಲ್ಲ. ಅದು ಅವಮಾನ ಮಾಡಿದಾಗೆ ನಾನು ನಂಬಿದಂಥದ್ದು, ನಾನು ನಂಬಿದಂತ ನನ್ನ ಮನೆ ದೈವ, ನನ್ನ ಊರಿನ ದೈವ, ನನ್ನ ತಾಲೂಕು ದೈವವನ್ನು ಬಿಟ್ಟು ಮತ್ತೊಂದು ತಾಲೂಕು ಹೋದ್ರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗೆ. ಈ ದೈವದೆಲ್ಲ ಘಟ್ಟದ ಮೇಲೆ ದೈವ ಹೋಗಲ್ಲ, ಘಟ್ಟದ ಕೆಳಗೆ ಕಾಪಾಡ್ಕೊಳ್ಳೋದು ಅಂತ. ಹಾಗಾದ್ರೆ ಅವ್ರು ಕಾಯುತ್ತೆ ಅನ್ನೋದೆಲ್ಲ ಸುಳ್ಳ ನೀವು ಹೇಳೋ ಪ್ರಕಾರ? ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ. ಬೆಂಗಳೂರಲ್ಲಿ ನಾವು ಕಂಬಳ ಮಾಡುವಾಗ ದೈವ ಅಂತ ಕರ್ಕೊಂಡ್ಬರ್ಬೇಕು, ಮಾಡಬೇಕು, ದೈವ ಕೋಲ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ ಬೆಂಗಳೂರಲ್ಲಿ. ನಾನು ನಿರ್ಧಾರ ಮಾಡುವಾಗ ನಾನು ಪುರೋಹಿತರಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಜವಾಬ್ದಾರಿ ಅಲ್ಲ, ನೀವೇ ಅದನ್ನು ಮಂತ್ರಿಸಿ ತಗೊಂಡ್ಬರ್ಬೇಕು, ಇಲ್ಲಿ ಕೋಲ ಆಗಬೇಕು, ವಾಪಸ್ ನೀವು ಮಂತ್ರಿಸಿ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದೆ. ಆಮೇಲೆ ಊರ್ನ ಇವರೆಲ್ಲ ಬಹಳ ಜನ ನಿಂತ್ಕೊಂಡು ಕೇಳು, ಬಹಳ ಜನ ಅಡ್ವೈಸ್ ಮಾಡಿದ್ರು, ನೀನು ಏನೋ ಇದೊಂದು ಪ್ರಯತ್ನ ಮಾಡಿದ್ಯಾ, ಆಗ್ತಾ ಇದೆ, ಅದು ಬೇಡ, ದೈವವನ್ನು ತಗೊಂಡು ಹೋಗ್ಬೇಡ, ಮತ್ತೆ ಸುಮ್ಮನೆ ನೀನು ಅದಕ್ಕೆ ನಾನು ಡ್ರಾಪ್ ಮಾಡಿದ್ದೆ, ತಗೊಂಡ್ಬಂದಿಲ್ಲ, ದೇವನ್ ತಗೊಂಡ್ಬಂದಿಲ್ಲ. ಆದರೆ ಇಲ್ಲಿ ನನಗೆ ಬಹಳಷ್ಟು ಸಮಸ್ಯೆಗಳಾಯಿತು. ನಂದೊಂದು ಪ್ರಶ್ನೆ, ಇನ್ ಕೇಸ್ ಅಲ್ಲಿ ತಂದಿದ್ರೆ, ಕರ್ಕೊ ಬಂದಿದ್ರೆ ಯಾವ ಲಿಮಿಟಿನ ದೈವ ಬರ್ತಿತ್ತು ಅಲ್ಲಿಗೆ? ಹಾಗಾದ್ರೆ ಅಲ್ಲ, ಅದು ಕೆಲವು ದೈವತ್ವ, ಅದರ ಬಗ್ಗೆ ಮಾತಾಡೋಕೆ ಇನ್ನು ಯಾರಾದ್ರು ಬರ್ಬೋದು ಅನಿಸ್ತದೆ. ಅವ್ರು ಬಂದ್ರೆ ಮಾತಾಡ್ತಾರೆ. ಎಲ್ಲಾ ದೈವಗಳಲ್ಲ, ನನ್ನ ಪ್ರಶ್ನೆ ದೈವ ಅಲ್ಲಿ ಸುಮಾರು ಇದೆ ಮೇಡಮ್, ಒಂದು ದೈವ ಅಲ್ಲ ಇರೋದು. ದೈವದಲ್ಲಿ ಒಂದು ಮನುಷ್ಯನಿಗೆ ಸತ್ತೋದ್ಮೇಲೆ ಅವ್ನು ದೈವತ್ವ ಆದಂಥದ್ದು ಇದೆ. ಈಗ ಕೊರಗಜ್ಜದು ಅಂತ ಹಾಗೆ ಅಂತಾರೆ, ಕೊರಗಜ್ಜವನ್ನು ಆಚೆ ಕರ್ಕೊಂಡು ಹೋಗೋಕ್ಕೆ ಏನಂತ ಅದಕ್ಕೆ ಒಂದು 16 ಕಟ್ಟುಪಾಡುಗಳು ಅಂತ ಇರ್ತವೆ. ಅವನು ಕಟ್ಟುವವನಿಗೂ ಸುಮಾರು ಕಟ್ಟುಪಾಡುಗಳು, ಸೀದಾ ಅವನು ಕಟ್ಟೋಕ್ಕಾಗಲ್ಲ, ಕಟ್ಟುಪಾಡುಗಳಿವೆ. ಆ ಕಟ್ಟುಪಾಡಲ್ಲಿ ಅವನು ಆಚರಿಸುವುದು ಕೆಲವು ದೈವಗಳಿಗೆ ಮಾತ್ರ. ರಾಜನ ದೈವಗಳು ಇರ್ತವೆ, ಊರು ದೈವಗಳು ಇರ್ತವೆ, ಅದನ್ನೆಲ್ಲ ತಗೊಂಡ್ಬರುವಂಗಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡುವಂಗಿಲ್ಲ. ಅದೇ ಅದರದಂಥ ಲೆಕ್ಕಾಚಾರಗಳಿವೆ. ಕಲ್ಲುಷ್ಟಿ ಕಲ್ಕುಡ ಅದು ದೈವಸ್ಥ ಆಗಿದ್ದು, ಸತ್ತು ಇದಾಗಿದ್ದು. ಅದನ್ನು ಕರ್ಕೊಂಡ್ಬರ್ಬೋದು ಆಚೆ ವಾಪಸ್. ಬೆಂಗಳೂರಿಗೆ 1-2 ಸಲ ಬೇರೆಯವ್ರು ಕರ್ಕೊಂಡ್ಬಂದ್ರು, ಬಟ್ ಅದು ಆಗಿಲ್ಲ, ಅವರು ಇದಾಗಿಲ್ಲ, ಫೈಲ್ ಆದ್ರು. ಆಮೇಲೆ ಜೀವನದಲ್ಲಿ ಫೈಲ್ ಆದ್ರು, ನಿಲ್ಲಿಸ್ಬಿಟ್ರು ಅವರು. ಬೆಂಗಳೂರಿಗೆ 2 ಸಲ ಕರ್ಕೊಂಡ್ಬಂದ್ರು, ಆಗಿಲ್ಲ. ಕಂಬಳ ಮಾಡುವಾಗಲೂ ಅದೇ ನಂಗೆ ಹೇಳಿದ್ರು ಬಹಳ ಜನ, ಕರ್ಕೊಂಡ್ಬಂದು ಫೈಲ್ ಆದ್ರು ಅಂದ್ರೆ ತುಳುನಾಡಿಗೆ ಮಾತ್ರ ಸೀಮಿತ ಆಗಿರ್ಬೇಕು ಅಂತ. ಅಲ್ಲಿಗೆ ಆಗಿದೆ ಅನಿಸ್ತದೆ. ಹೌದಾ? ಆಚೆ ಆಗ್ತಾ ಇಲ್ಲ, ಅದರ ಪವರ್ ಅಷ್ಟಕ್ಕೆ ಮಾತ್ರ ಸೀಮಿತ.
ಈಗ ಕೊರಗಜ್ಜನನ್ನು ಮೈಸೂರು ಕರ್ಕೊಂಡು ಹೋದ್ರು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದ್ರು, ಅಲ್ಲೆಲ್ಲ ದೇವಸ್ಥಾನಕ್ಕೆ ಅಂತೆಲ್ಲ ಮುಂದಾದ್ರು ಫೈಲಾದ್ರು. ಜೀವನದಲ್ಲಿ ಅವರಿಗೆ ಅಂದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಸುಂದರರಾಜ್ ರೈ ಅವರೇ, ನಿಮ್ಮ ಮಾತು ದೇವರಲ್ಲ ದೈವನ ಲಿಮಿಟ್ ನ ಪ್ರಶ್ನೆ ಮಾಡ್ತಾ ಇದೆ ಅಂತ. ಅದು ಅಷ್ಟಕ್ಕೆ ಮಾತ್ರ ಸೀಮಿತ, ಮುಂದುವರೆದಂತೆ ಅವ್ರ ಹಸ್ತಕ್ಷೇಪ ಯಾವ್ದ್ರಲ್ಲೂ ಇರಲ್ಲ, ಅವ್ರ ಪವಾಡ ಯಾವ್ದ್ರಲ್ಲೂ ಇರಲ್ಲ. ನಿಮ್ಮ ಮನೆ ದೈವ ನಿಮಗೆ ಮಾತ್ರ ಸೀಮಿತ. ನಾನ್ ಬಂದು ನಿಮ್ಮ ಮನೆಯಲ್ಲಿ ಕೈ ಮುಕ್ಕೊಳ್ತೀನಿ, ಏನೋ ಒಂದು ಆಗ್ಬೇಕು, ನನ್ನ ಮನೆಗೆ ಒಳ್ಳೇದಾಗ್ಬೇಕು ಅಂತ ಆಗಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದು ನಿಮ್ಮ ನಂಬಿಕೆ. ಆದ್ರೆ ನನ್ನ ಕುಟುಂಬಕ್ಕೆ ಸೀಮಿತವಾದಂಥ ದೈವ ಅದು. ನನ್ನ ಮನೆಯಲ್ಲಿ ಇದೆ ಕಲ್ಲುಷ್ಟಿ, ಕಲ್ಕುಡ, ಒಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಗುಳಿಗ, 5 ಇದು ನನ್ನ ಮನೆಯಲ್ಲಿ. ಸುಂದರರಾಜ್ ಅವರು ಮಾತಾಡ್ತಾ ಇರೋದು ನನಗೆ ನೇರವಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರೋದು ಏನ್ ಗೊತ್ತಾ ಸುಂದರರಾಜ್ ಅವರೇ, ದೈವ ಇರೋದು ನಿಜ, ಆ ಭಾಗದ ಜನ ದೈವವನ್ನ ನಂಬೋದು ನಿಜ, ಆದ್ರೆ ದೈವ ನರ್ತಕರು ನಿಜವಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಸಿನಿಮಾದಲ್ಲೂ ತೋರಿಸಿದ್ದಾರೆ, ನರ್ತಕರು ಅನ್ನಲ್ಲ, ಎಲ್ಲರೂ ನಾನು ಅದಕ್ಕೆ ತಗೊಂಡಲ್ಲ, ಕೆಲವರು ಅಂತ ತಗೊಳ್ಳೋಣ ಅಷ್ಟೇ, ಕೆಲವರು ಅಂತ. ಇವರು ಏನಾದ್ರೂ ಹಾಗೆ ಅಭಯ ಕೊಟ್ರೆ ಅದು ಸರಿಯಾಗಿ ಕ್ಲಿಯರ್ ಆಗಿ ಸುಳ್ಳು ಅಂತ ಅನಿಸ್ತಿದೆ ನಿಮ್ಗೆ? ಸುಳ್ಳು ಅಂತ ಹೇಳ್ತಾ ಇಲ್ಲ, ದೈವ ಭವಿಷ್ಯ ನುಡಿಯುವುದಲ್ಲ, ಮತ್ತೆ ಏನ್ ಹೇಳುತ್ತೆ? ಅಭಯ ಕೊಡುದು. ಅಂದ್ರೆ ಇಂಥ ಸಮಸ್ಯೆ ಆಗಲ್ಲ ನಿನ್ ಜೊತೆ, ನನ್ಗೆ ಇಂಥ ಸಮಸ್ಯೆ ಇದೆ ಅಂದ್ರೆ ನಾನು ಬಗೆಹರಿಸ್ತೇನೆ, ಹೋಗು. ಅವ್ರ ಭವಿಷ್ಯ ನೋಡ್ತಿದ್ದಾರೆ, ಅವ್ರು ಭವಿಷ್ಯ ನೋಡಿದ್ರು, ಊರೆಲ್ಲ ನಿಮಗೆ ಶತ್ರುಗಳಿದೆ, ಭವಿಷ್ಯ ನೋಡ್ದಂಗ ಮತ್ತೆ ಇನ್ನೇನು. ಈಗ ನಿನಗೆ ಸಮಸ್ಯೆ ಇದೆ, ನಿನ್ ಜೊತೆ ನಾನು ಇದೀನಿ ಅನ್ನೋದು ಹೆಂಗ್ ಭವಿಷ್ಯ ಆಗುತ್ತೆ? ಭವಿಷ್ಯ ಏನು, ಫ್ಯೂಚರ್ ಏನು? ನಿನಗೆ ಇಂಥದ್ದು ಆಗಬಹುದು, ನಾನು ಇದೀನಿ ನಿನ್ ಜೊತೆ ಅಂದ್ರೆ ಭವಿಷ್ಯ ಅಲ್ವಾ? ನಾನು ದೈವದ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಕೂಡ ಇಲ್ಲ. ಅವರ ಮನೆಯಲ್ಲಿ ದೈವ ಇದೆ, ಅದನ್ನ ನಂಬಿಕೆ ಅಲ್ವಾ ಅದರ ಮೇಲೆ? ಅವ್ರು ಯಾಕೆ ಇಲ್ಲಿಗೆ ಬಂದ್ರು ಅಂತ ನೀವು ಆರಂಭದಲ್ಲೆಲ್ಲ ಅವ್ರು ಬಂದು ಹಲವು ಕಡೆ ಏನು ಹರಕೆ ತೀರ್ಸಿದ್ರಲ್ಲ, ಅವಾಗ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಹೋಗ್ಲಿ, ಇಲ್ಲಿನ ಹರಕೆ ತೀರಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಅವ್ರದ್ದು ಮನೆ ದೈವ ಆದ್ರೆ, ಅವರ ಗ್ರಾಮ ದೈವ ಆದ್ರೆ ಇವರಿಗೆ ರೈಟ್, ಅವರಿಗೆ ಭವಿಷ್ಯ ನುಡಿಯೋಕೆ ರೈಟ್ ಇಲ್ವೇ ಇಲ್ಲ. ನೇರವಾಗಿ ದೈವ ನರ್ತಕನ ಬಗ್ಗೆ ನೀವು ಅನುಮಾನ ಪಡ್ತಾ ಇದ್ದೀರಾ? ನರ್ತಕನ ಬಗ್ಗೆ ಈಗೇನಾದ್ರೂ ಅವರು ಕೊಟ್ರೆ ಇಲ್ಲ, ಚಾನ್ಸೇ ಇಲ್ಲ. ಅದು ಯಾಕಂದ್ರೆ ಅವರ ಗ್ರಾಮ ದೈವ, ಆ ಗ್ರಾಮಕ್ಕೆ ಅಷ್ಟೇ ಕೇಳಿಸ್ತಾ. ಅವ್ರು ಏನಾದ್ರು ಹೇಳಿದ್ರು ಅಂತ ಕೇಳಿಸ್ತಾ? ಸ್ವಲ್ಪ ಸರಿ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಏನೋ ಒಂದು ಕಡೆ ಅವರು ಹೇಳ್ದಂಗೆ ಇದ್ದೆ. ಅದು ಏನ್ ಹೇಳ್ದಂಗಿತ್ತು? ಯಾರು ಅವ್ರು ತುಳುವಲ್ಲಿ ಏನು ಹೇಳ್ತಾರೆ ಅಂದ್ರೆ, ಇವ್ರಿಗೆ ಪಾದ್ರಿ ಆಕ್ಚುಲಿ ನಮ್ಮಲ್ಲಿ ಈ ಬ್ರಾಹ್ಮಣ ಇವರು ಬರುವಂಗಿಲ್ಲ ಈ ದೈವಕ್ಕೆಲ್ಲ. ಇಲ್ಲಿ ಏನೋ ಬಂದ್ರಪ್ಪ ಕಡಿಮೆ, ಅವ್ರಿಗೆ ಬಾಲ ಕಡಿಮೆ ಅಂದ್ರೆ ಬಾಲ ಕಡಿಮೆ, ಅವರು ಬರಲ್ಲ ಕೆಲವು ಕಡೆ ಅವರು ಅಂತ. ಆದ್ರೆ ಕೆಲವು ದೈವಗಳು ಅದೊಂದು ರಿಲೇಶನ್ಶಿಪ್ ಹಾಳಾಗೋದು ಬೇಡ ಅಂತ ಸುಮ್ಮನೆ ಕೇಳ್ತಾ ದೈವ ಇವ್ರನ್ನ ಕರೆಸಿಲ್ವಾ ಅಂತ. ಈಗ ನೋಡಿ, ನಾನು ಒಂದು ಹೇಳ್ತೀನಿ, ನಮ್ಮ ರಾಜ್ಯ ಅಂತಲ್ಲ, ಇಡೀ ದೇಶ ಆ್ಯಂಡ್ ಇಡೀ ವರ್ಲ್ಡ್ ಕಾಂತಾರದಿಂದ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ದೈವ ಹೀಗಿದೆ ಅಂದ್ಕೊಂಡು ವಿಚಾರ ತಿಳಿದು ಎಷ್ಟೋ ಜನ ದೈವದ ಹತ್ರ ಬಂದಿದ್ದಾರೆ. ಪಂಜುರ್ಲಿ ದೈವದ ಹತ್ರನೋ ಮತ್ತೊಂದು ದೈವದ ಹತ್ರನೋ ಬಂದು ಕೈ ಮುಗ್ದು ಹೋಗಿದ್ದಾರೆ. ಬಟ್ ನಿಮ್ಮಲ್ಲಿರೋರಲ್ಲೇ ಅದು ಒಗ್ಗಟ್ಟಿಲ್ಲ, ನಂಬಿಕೆ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಸೀರಿಯಸ್ಲಿ, ನಾವು ಪಾಸಿಟಿವ್ ವೇ ಅಂದರೆ ನೀವು ನೆಗೆಟಿವ್ ವೇ ಹೇಳ್ತಾ ಇದ್ದೀರಿ ಅಂತ ಹೇಳ್ತಿಲ್ಲ ಸುಂದರರಾಜ್ ಅವರೇ. ನಾವು ಹಿಂಗಿದೆ, ಕೈ ಮುಗಿಯೋಣ, ಹಿಂಗಿದ್ರೆ ತಿಳ್ಕೊಳ್ಳೋಣ ಈ ವಿಚಾರ ಅಂತ ನಾವು ಹೋಗ್ತಾ ಇದ್ರೆ, ನೀವು ಹೇಳೋದು ದೈವ ನರ್ತಕನ ಬಗ್ಗೆ ನನಗೆ ಅನುಮಾನ ಇದೆ ಅಂತ. ಇಟ್ಸ್ ಗೋಯಿಂಗ್ ಲೈಕ್ ನೆಗೆಟಿವ್ ಶೇಡ್ನಲ್ಲಿ.